ಬೆಳಗಾವಿಯಲ್ಲಿ ಮಾಳಮಾರುತಿ ಠಾಣಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಮದ್ಯದ ಬಾಕ್ಸ್ಗಳನ್ನು ಜಪ್ತಿ ಮಾಡಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಗೆ ಗೋವಾ ರಾಜ್ಯದಲ್ಲಿ ತಯಾರಾದ ಮದ್ಯದ ಬಾಕ್ಸ್ಗಳನ್ನು ಸಾಗಿಸಲಾಗುತ್ತಿತ್ತು ಎನ್ನಲಾಗಿದೆ. ಬೆಳಗಾವಿ ನಗರಕ್ಕೆ ಬರುತ್ತಿದ್ದಂತೆ ಲಾರಿ ಸಮೇತ ಮದ್ಯವನ್ನ ಜಪ್ತಿ ಮಾಡಿ ಚಾಲಕನನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ 25ರಿಂದ 30 ಲಕ್ಷ ಮೌಲ್ಯದ 7,000 ಲೀಟರ್ ಗೋವಾ ಸರಾಯಿ ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿದುಬಂದಿದೆ. ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ ಟೀಮ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಅವರ ನೇತೃತ್ವದಲ್ಲಿ ಒಂದು ಲಿಕರ್ ರೇಡ್ ಮಾಡಿದ್ದಾರೆ. ಇದರಲ್ಲಿ ಅವರಿಗೆ ಖಚಿತ ಇನ್ಫಾರ್ಮೇಶನ್ ಬಂತು. ಅದರ ಆಧಾರದ ಮೇಲೆ ಈ ಶ್ರೀನಗರ್ ಗಾರ್ಡನ್ ಹತ್ರ ಒಂದು ಟ್ರಕ್ ಗೋವಾ ಮ್ಯಾನುಫ್ಯಾಕ್ಚರ್ಡ್ ಲೀಕರ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಾಹಿತಿ ಇತ್ತು. ಅವರು ಆ ಟ್ರಕ್ ಇಂಟರ್ಸೆಪ್ಟ್ ಮಾಡಿದರು. ಆ ಡ್ರೈವರ್ ಹತ್ತಿರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇರಲಿಲ್ಲ. ಈ ಸುಮಾರು 7,000 ಲೀಟರ್ ಆಲ್ಕೋಹಾಲ್ ಇವರು ಕ್ಯಾರಿ ಮಾಡ್ತಾ ಇದ್ರು ವಿದೌಟ್ ಎನಿ ಡಾಕ್ಯುಮೆಂಟ್ಸ್. ನಮ್ಮ ಕರ್ನಾಟಕ ಎಕ್ಸೈಸ್ ಆಕ್ಟ್ ಸೆಕ್ಷನ್ 32, 34 ಪ್ರಕಾರ ಈಗ ನಾವು ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ. ಇದು ಮೇಲ್ನೋಟಕ್ಕೆ ಇದರ ಲೀಕರ್ ಕಾಸ್ಟ್ 25 to 26 lakhs ಇದೆ ಅಂತ ನಾವು ಪ್ರಿಲಿಮಿನರಿ ನಮ್ದು ಗೆಸ್ ಇದೆ. ಈಗ ಈ ತನಿಖೆ ನಾವು ಮಾಡ್ತೀವಿ. ಈ ಲೀಕರ್ ಎಲ್ಲಿ ಹೋಗ್ತಾ ಇತ್ತು, ಎಲ್ಲಿಂದ ಹೋಗ್ತಾ ಇತ್ತು, ಆ ಆರೋಪಿಗಳ ಮೇಲೆ ಕೂಡ ನಾವು ಚಾರ್ಜ್ ಶೀಟ್ ದಟ್ ವಿಲ್ ಬಿ ಪಾರ್ಟ್ ಆಫ್ ಅವರ್ ಇನ್ವೆಸ್ಟಿಗೇಷನ್. ಅಲ್ಲಿಂದ ಹೇಗೆ ತಪ್ಪಿಸಿದ್ದಾರೆ ಅದು ಮೇಲ್ನೋಟಕ್ಕೆ ಅದೇ ಇಲೆಕ್ಷನ್ಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇಟ್ಸ್ ಅ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್. ಇಟ್ಸ್ ಟು ಅರ್ಲಿ ಟು ಸೇ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ವಿ ಕ್ಯಾನ್ ಕನ್ಕ್ಲೂಡ್. ಒಂದೇ ಬ್ರ್ಯಾಂಡ್ ಸರ್, ಬೇರೆ ಬೇರೆ ಒಂದೇ ಬ್ರ್ಯಾಂಡ್. ಎಷ್ಟು ಬಾಕ್ಸ್ ಅಂದ್ರೆ ಈಗಲೇ 900 ಬಾಕ್ಸ್ ಸುಮಾರು. ಮಹಾರಾಷ್ಟ್ರದಲ್ಲಿ ಜರ್ನಿಫಿಕೇಶನ್ ನಡೀತಾ ಇದೆ ಸರ್. ಬಹುಶಃ ದಟ್ ಇಸ್ ಒನ್ ಪಾಸಿಬಿಲಿಟಿ. ಅದು ನಾವು ಗೋವಾ ಮತ್ತು ಕರ್ನಾಟಕದ ನಡುವೆ ಏನು ಗೋವಾ ಬಾರ್ಡರ್ ಇದೆ, ಅಲ್ಲಿ ಬರೀ ಸರಾಯಿ ಅಷ್ಟೇ ಅಲ್ಲ ಮತ್ತು ಬೇರೆ ಬೇರೆ ವಸ್ತುಗಳು ಕೂಡ ಸಾಗಾಣಿಕೆ ಆಗ್ತಾ ಇದಾವೆ ಅನ್ನುವಂಥದ್ದು. ಚೆಕ್ ಪೋಸ್ಟ್ ಇದ್ರೂ ಏನು ಉಪಯೋಗ ಇಲ್ಲ ಅನ್ನುವಂಥದ್ದು. ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳು ಯಾರು ಎಕ್ಸೈಸ್ ಇದೆ, ಮತ್ತೊಂದಿದೆ ಎಕ್ಸೈಸ್ ಇದೆ, RTO ಇದೆ, ಡಿಸ್ಟ್ರಿಕ್ಟ್ ಪೊಲೀಸ್ ಇದೆ, ಗೋವಾದು ಚೆಕ್ ಕೊಟ್ಟಿದೆ, ಕರ್ನಾಟಕದ ಚೆಕ್ ಕೊಟ್ಟಿದೆ. ಪಾಸ್ ಆಗಿ ಸಿಟಿ ಬರ್ತಾ ಸಿಟಿ ಪೊಲೀಸ್ ಕಾರ್ಯಾಚರಣೆ ಮಾಡ್ತಾರೆ. ಡೆಲಿವರ್ ಅನ್ಸಲ್ವಾ ಸರ್ ನಿಮಗೆ? ಅದು ಐ ಕ್ಯಾನಾಟ್ ಕಮೆಂಟ್ ಆನ್ ಅದರ್ ಡಿಪಾರ್ಟ್ಮೆಂಟ್ಸ್. ಬಟ್ ನಮ್ಮ ಅಧಿಕಾರಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಒಂದು ಡ್ರಗ್ಸ್ ಕೂಡ ಇನ್ಫಾರ್ಮೇಶನ್ ಇತ್ತು. ರಾತ್ರಿ 3 ಗಂಟೆವರೆಗೆ ಇವರು ಕಾಯ್ದಾರೆ. ಬಟ್ ಅವಾಗ ಇನ್ಫಾರ್ಮೇಶನ್ ಫೇಕ್ ಇತ್ತು, ಅಲ್ಲಿ ಸಿಗ್ಲಿಲ್ಲ. ಸೊ ಈ ಮುಂದಿನ ಒಂದ್ ತಿಂಗಳಲ್ಲಿ ಇನ್ಫಾರ್ಮೇಶನ್ ಬೇಸ್ಡ್ ಒಳ್ಳೆ ರೇಡ್ ಆಗ್ತಾ ಇದೆ. ನಮ್ದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ, ಯಾವುದೇ ಇಲ್ಲಿಗಲ್ ಚಟುವಟಿಕೆ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದ್ರೆ ದಯವಿಟ್ಟು ಪೊಲೀಸರಿಗೆ ತಿಳಿಸಿ. ನಾವು ಖಂಡಿತ ಅದರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ. ಸ್ಪೆಷಲಿ ಟೀಮ್ ಮಾಳಮಾರುತಿ ನಮ್ದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಈ ತರ ರೇಡ್ಸ್ ಆಗಿದ್ರೆ ನಮ್ದು ಜನರದು ನಮ್ಮ ಇಲಾಖೆ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ಸೊ ಐ ಕಾಂಗ್ರ್ಯಾಚುಲೇಟ್ ಅವರ್ ಟೀಮ್. ನಮ್ಮ ACP ಶ್ರೀ ಸಂತೋಷ್ ಮತ್ತು DCP ನಿರಂಜನ್ ಮತ್ತು ನಾರಾಯಣ ಇವರ ಮಾರ್ಗದರ್ಶನದಲ್ಲಿ ನಮ್ಮ ಟೀಮ್ ಒಳ್ಳೆ ಕೆಲಸ. ಅದು ಈಗ ಇಂಟ್ರೋಗೇಷನ್ ಡ್ರೈವರ್ ಸಿಕ್ಕಿದ್ದಾರೆ ಸರ್. ಈಗ ಆಲ್ಮೋಸ್ಟ್ ಒಂದೂವರೆ ವರ್ಷ ಸಾಕಷ್ಟು ಮುಖಾಂತರಗಳಾಗಿದ್ದಾವೆ ಪೊಲೀಸ್. ಕೇವಲ ಇಂಥ ರೇಡ್ ಪ್ರಕರಣದಲ್ಲಿ ಕಂಟೈನರ್ ಸಿಗುತ್ತೆ, ಮಾಲ್ ಸಿಗುತ್ತೆ, ಡ್ರೈವರ್ ಸಿಗ್ತಾರೆ. ಮೂಲ ಆರೋಪಿಗಳು ಇಲ್ಲಿವರೆಗೆ ಯಾವ್ದು ಅಬ್ಕಾರಿದವರು ಇರೋದಿಲ್ಲ, ಡಿಸ್ಟ್ರಿಕ್ಟ್ ಇರೋದಿಲ್ಲ. ಈ ಕೇಸಲ್ಲಿ ಏನಾದ್ರು ಆ ರೀತಿ ಒಂದು ಇನ್ಫಾರ್ಮ್ ಮಾಡ್ತಾರೆ ಸ್ಪೆಷಲ್ ಟೀಮ್? ಹೌದು, ವಿಲ್ ಗೋ ಡೀಪರ್. ಈ ಎಲ್ಲಿಂದ ಬಂತು, ಎಲ್ಲಿ ಹೋಗ್ತಾ ಇತ್ತು, ವಿಲ್ ಸ್ಟಾರ್ಟ್ ಪಾಯಿಂಟ್, ಎಂಡ್ ಪಾಯಿಂಟ್ ಕೂಡ ನಾವು ಈ ಚಾರ್ಜ್ ಶೀಟ್ ನಲ್ಲಿ ಕನೆಕ್ಟ್. ಸರ್, ಈಗ ಡಿಸ್ಟ್ರಿಕ್ಟ್ ಪೊಲೀಸ್ ರೇಂಜ್ ಬಾರ್ಡರ್ ನಲ್ಲಿ ಚೆಕ್ ಪೋಸ್ಟ್ ಇದೆ. ನಿಮ್ ಕಮಿಷನರೇಟ್ ರೇಂಜ್ ಶುರುವಾದ ತಕ್ಷಣ ನೀವೇನಾದ್ರೂ ಚೆಕ್ ಪೋಸ್ಟ್ ಮಾಡ್ತೀರಾ? ನೀಡ್ ಬೇಸ್ಡ್ ಇರುತ್ತೆ. ಈಗ ಇಲೆಕ್ಷನ್ ಆಯ್ತು ಅಂದ್ರೆ ಚೆಕ್ ಪೋಸ್ಟ್ ನೀಡ್ ಬೇಸ್ಡ್ ಇರುತ್ತೆ ಅಥವಾ ಇಂಟೆಲಿಜೆನ್ಸ್. ಯಾಕಂದ್ರೆ ಬೆಳಗಾವಿ ಸಿಟಿ ಕಮಿಷನರೇಟ್ ಯಾವುದೋ ಚೆಕ್ ಪೋಸ್ಟ್ ಇಲ್ಲ ಸರ್ ಸ್ಪೆಸಿಫಿಕ್ ಆಗಿ. ಸೊ ಆಲ್ಮೋಸ್ಟ್ ಅದು ಹೈವೇಸ್ ಆಗಿರ್ಬೋದು, ಈ ರೀತಿ ಹವಾಲ ಯಾವುದೇ ಅದು ಬೆಳಗಾವಿ ಸಿಟಿನ ಪಾಸ್ ಆಗಬೇಕು. ಬೆಳಗಾವಿ ಪೊಲೀಸ್ ಎಷ್ಟು ಆಕ್ಟಿವ್ ಇದೆ, ಬೇರೆ ಕಡೆ ಅಷ್ಟು ಆಕ್ಟಿವ್ ಕಂಡು ಬರ್ತೈತಿ. ಪಾನಿ ಆಗಿರ್ಬೋದು, ಕೆಂಪನಮಳೆ ಆಗಿರ್ಬೋದು, ಈ ಕಡೆ ಬೇರೆ ಬೇರೆ ಕಡೆ ಹೋಗೋದು ಕಾಣಾಪುರ. ಸೊ ನಿಮ್ ಸಿಟಿ ಸರೌಂಡಿಂಗ್ ಆದ್ರೂ ಚೆಕ್ ಪೋಸ್ಟ್ ಟೈಪ್ ಮಾಡ್ತಾರೆ ಅಂತ ಸ್ಪೆಷಲ್
ಪರಿಶೀಲನೆ ಮಾಡ್ತೀವಿ ನಾವು.